ಕಾಫಿ ಮಹಿಮೆ. ಯಾರೋ ಹೇಳಿತ್ತು, ಅವರಿಗೆ ಒಂದು ನಮನ ಸಲ್ಲಿಸೋಣ. ಬೆಳಗ್ಗೆ ಎದ್ದಾಗಿಂದ ಹಿಡಿದು ಕಾಫಿ ಕಾಫಿ ಕಾಫಿ, ಅದರ ಘಮ ಪರಿಮಳ, ಆಹಾಹಾಹಾ. ಕಾಫಿ ಭಾಗೀರಥಿ ಕ್ಷೀರಂ, ಡಿಕಾಕ್ಷನ್ ಯಮುನಾ, ಶರ್ಕರ ಗುಪ್ತಗಾಮಿನಿ ಚ ತ್ರಿವೇಣಿ ಸಂಗಮಂ. ಹಾಲು ಬೆಳ್ಳಗಿರುತ್ತೆ, ಅದಕ್ಕೆ ಗಂಗೆ. ಡಿಕಾಕ್ಷನ್ ಕಪ್ಪಗಿರುತ್ತೆ, ಯಮುನೆ. ಸಕ್ಕರೆ ಕರಗಿ ಗುಪ್ತಗಾಮಿನಿ ಆಗುತ್ತದೆ, ಅದು ಸರಸ್ವತಿ. ತ್ರಿವೇಣಿ ಸಂಗಮಂ. ಪ್ರತಿನಿತ್ಯ ಕಾಫಿ ಸೇವನೆ ಗಂಗಾ ಯಮುನಾ ಸರಸ್ವತಿ ನದಿ ಸ್ನಾನದಂತೆ ನಮ್ಮ ಶರೀರವನ್ನು ಪರಿಶುದ್ಧವಾಗಿಸುತ್ತದೆ ಕಣ್ರಿ. ಮುಂದಿನ ಕಾರ್ಯಗಳಿಗೆ ಪ್ರಚೋದನಾ ಶಕ್ತಿ. ಹಿರಿಯರ ಪ್ರಕಾರ ಕಾಫಿ ಕಾರುಣ್ಯ ಸೀಮಾ. ಆಫೀಸ್ನಲ್ಲಿ, ಫ್ರೆಂಡ್ಸ್ನಲ್ಲಿ ಯಾರು ಬಂದರೂ ಕೂಡ ಸುಮ್ಮನೆ ಹಾಗೆ ಏಕ್ ಕಪ್ ಕಾಫಿ ಹೋ ಜಾಯ್ ಅನ್ನೋ ಥರ ಒಂದು ಕಪ್ ಕಾಫಿ ಕುಡಿದ್ಬಿಟ್ರೆ ಆಹಾಹಾಹಾಹಾ, ಎಲ್ಲ ಕಡೆಗೂ ಕಾಫಿ 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 ಆಯೇ ನಮಃ. ರೀ ಹೊರಟ್ರಾ ಕಾಫಿ ಕುಡಿಲಿಕ್ಕೆ? ಏಕ್ ಕಪ್ ಕಾಫಿ ಹೋ ಜಾಯ್.